ಫುಲ್ ಮಳೆ ಎಲ್ಲ ಬಂದ್ಬಿಟ್ಟು ಒಂಥರ ಚಳಿ ಚಳಿ ಚಳಿ. ಇವಾಗಲೂ ಒಂಥರ ಇಬ್ನಿ ಥರ ಮಳೆ ಬರ್ತಾನೇ ಇದೆ. ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲೇ ನಮ್ಮ ಊರಲ್ಲಿ ದೂರದ ರಿಲೇಟಿವ್ಸ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಮಾಡಿದ ಮಸಾಲೆ ಮಂಡಕ್ಕಿಯಲ್ಲಿ ಏನೋ ಒಂಥರ ಟೇಸ್ಟು, ಎಷ್ಟು ತಿಂದ್ರೂ ತಿಂತಾನೇ ಇರಬೇಕು ಅನ್ಸುತ್ತೆ. ಇವತ್ತು ಸ್ಪೆಷಲ್ಲು ನಮ್ಮ ಅತ್ತೆ ಮನೆಗೆ ಫಿಶ್ ಸಾಂಬಾರು, ಫಿಶ್ ಫ್ರೈ ಎಲ್ಲ ಮಾಡಿದ್ರು. ಅವ್ರ ಮನೆಗೆ ಅವ್ರ ಮಕ್ಕಳೆಲ್ಲ ಬಂದಿದ್ರು, ಹಾಗೆ ನಾನು ಕೂಡ ಹೋಗಿದ್ದೆ. ಹಾಗೆ ಇವತ್ತೊಂದು ದಿನ ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಏನೇನು ಮಾಡಿದ್ವಿ ಅಂತ ಹೇಳಿ ಫುಲ್ ಡೀಟೇಲ್ ಹೇಳ್ತೀನಿ. ಹಾಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ. ಇವತ್ತು ಸಿಕ್ಕಾಪಟ್ಟೆ ಗಾಳಿ ಮಳೆ ಬಂತು. ನಾನಂತೂ ಹೊರಗೆ ಬರಲಿಲ್ಲ, ಗಾಳಿ ಬರ್ತಿದ್ದಂಗೆ ಒಳ ಸೇರ್ಕೊಬಿಟ್ವಿ. ಇವತ್ತು ನಮ್ಮ ಅತ್ತೆ ಮಗಳು ಮುದ್ದೆ ಮಾಡ್ತಾ ಇದ್ದಾಳೆ. ಇವತ್ತಿನ ಸ್ಪೆಷಲ್ಲು ಮೀನ್ ಸಾಂಬಾರು, ಮುದ್ದೆ, ರೈಸು ಹಾಗೆ ಫಿಶ್ ಫ್ರೈ. ನಮ್ಮೂರಿನ ರೈಲ್ವೆ ಸ್ಟೇಷನ್. ಏನು ಹೇಳ್ತೀನ ಇದು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮನೆ ಬಂದಿರೋ ರಿಲೇಟಿವ್ಸ್ ಊರಿಗೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ನೆನ್ನೆ ಬ್ಲಾಗಲ್ಲಿ ಹೇಳಿದ್ದೆ ರಿಲೇಟಿವ್ಸ್ ಬಂದಿದ್ರು ಅಂತ ಹೇಳಿ. ಅವರು ಇವತ್ತು ಬೆಳಗ್ಗೆನೆ ಟ್ರೈನಿಗೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಟ್ರೈನ್ ಕೂಡ ಬಂತು. ಎಲ್ಲ ಇನ್ನ ಟ್ರೈನಿಗೆ ಹತ್ಕೊಂಡು ಬಾಯ್ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಡೈಲಿ ರೋಟೀನ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಏನೇನು ಮಾಡ್ತೀವಿ ಏನು ಅಂತ ಹೇಳಿಬಿಟ್ಟು ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ. ನಮ್ಮ ಚಾನಲ್ನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡ್ತಾ ಇರಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಈಗ ನಮ್ಮಮ್ಮ ಬೆಳಗ್ಗೆ ಮನೆಗೆ ಹೂ ಕೀಳ್ತಾ ಇದ್ದಾರೆ. ಯಾಕಂದ್ರೆ ಡೈಲಿ ಅವರಿಗೆ ಪೂಜೆ ಮಾಡಿ ಮಾಡಿ ಅಭ್ಯಾಸ. ಒಂದಿನ ಪೂಜೆ ಮಾಡಿಲ್ಲ ಅಂದ್ರೂ ಆಗೋದೇ ಇಲ್ಲ. ನೈಸ್ ವೆದರ್ ನೋಡಿ ಹೇಗಿದೆ. ಫುಲ್ ಮಳೆ ಎಲ್ಲ ಬಂದ್ಬಿಟ್ಟು ಒಂಥರ ಚಳಿ ಚಳಿ ಚಳಿ. ಇವಾಗಲೂ ಒಂಥರ ಇಬ್ನಿ ಥರ ಮಳೆ ಬರ್ತಾನೇ ಇದೆ. ಇವಾಗಿಂದ ಸೆಕೆ ಎಲ್ಲ ಹೊರಟೋಗಿ ಚಳಿ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ ಮಳೆನೇ ಇಲ್ಲ, ಬಿಸಿಲು ಬಿಸಿಲು ಸೆಕೆ ಸೆಕೆ ಅಂತಿದ್ವಿ. ಇನ್ಮೇಲಿಂದ ಮಳೆಗಾಲ ಸ್ಟಾರ್ಟ್ ಆಗೋಯ್ತು. ಹೇಗೆ ಕಾಣಿಸ್ತಾ ಇದೆ ನೋಡಿ. ಎಲ್ಲಿ ನೋಡಿದ್ರು ಹಸಿ ಹಸಿ ಕೆಸರು ಕೆಸರು ಸ್ಟಾರ್ಟ್ ಆಯಿತು. ಇನ್ನು ಬಂದಿರೋ ರಿಲೇಟಿವ್ಸ್ನ ಇವತ್ತು ಊರಿಗೆ ಕಳಿಸ್ಬಿಟ್ಟು ನಮ್ಮಮ್ಮ ಇವತ್ತು ಚಿತ್ರಾನ್ನ ಮಾಡಿದ್ರು. ತಿಂಡಿ ತಿಂದು ನಮ್ಮ ಅತ್ತೆ ಮನೆಗೆ ಕರೆದಿದ್ರು ಅಂತ ಹೇಳಿಬಿಟ್ಟು ಅಲ್ಲಿಗೆ ರೆಡಿ ಆಗ್ತಾ ಇದ್ದೆ. ರೆಡಿ ಆಗಿಬಿಟ್ಟು ಈಗ ಅಥರ್ವ ನಾನು ಹೊರಟಿದ್ದೀವಿ. ಮಧ್ಯಾಹ್ನನೇ ಹೋಗೋಣ ಅಂತ ಹೇಳಿ ಹೊರಟಿವಿ. ಮಧ್ಯಾಹ್ನ ಊಟಕ್ಕೆ ಬರಕ್ಕೆ ಹೇಳಿದ್ರು. ಮಧ್ಯಾಹ್ನ ನಾನು ನಮ್ಮ ಅಥರ್ವ ಇಬ್ರು ಹೊರಟಿವಿ. ಬಾಯ್ ಮಾಡಿ ನಮ್ಮಮ್ಮ ಅಪ್ಪಾಜಿ ಮನೇಲಿದ್ದಾರೆ. ನಾನು ಅಥರ್ವ ಹೊರಟಿವಿ. ಮಧ್ಯಾಹ್ನ ಸಖತ್ ಬಿಸಿಲಿತ್ತು. ಈ ಥರ ಬಿಸಿಲು ಮಧ್ಯಾಹ್ನ ಎಲ್ಲ ಬಿಸಿಲು ಇರುತ್ತೆ. ಸಂಜೆ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ಅಥರ್ವ ಛತ್ರಿ ತಗೋ ಮಮ್ಮಿ, ಫುಲ್ ಬಿಸಿಲಿದೆ ಅಂತೇಳಿ ಹೇಳ್ತಾ ಇದ್ದ. ಅವನಿಗೆ ಎಲ್ಲಾದ್ರೂ ಹೋಗೋದು ಅಂದ್ರೆ ಫುಲ್ ಇಂಟ್ರೆಸ್ಟ್. ಮನೆಯಿಂದ ಹೊರಗಡೆ ಹೋಗೋದು ಅಂದ್ರೆ ಫುಲ್ ಖುಷಿಯಾಗಿ ಬರ್ತಾನೆ. ಹಾಗಂತ ಹೇಳಿ ಅಲ್ಲಿ ಹೋದ್ಮೇಲೆ ಒಂದೇ ಹತ್ರ ಇದ್ರೂ ಅವ್ನು ಸಮಾಧಾನದಲ್ಲಿ ಇರಲ್ಲ. ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಓಡಾಡ್ತಾನೆ ಇರ್ಬೇಕು ಅವನಿಗೆ. ಬನ್ನಿ ಇವತ್ತು ನಮ್ಮ ಊರು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಹೋಗೋ ದಾರಿಲಿ ಈಗ ಹೋಗ್ತಾ ಇದ್ರೆ ನಮ್ಮನೆ ಮುಂದ್ಗಡೆ ರೋಡಿಗೆ ಬಂದ್ರೆ ಈ ತರ ದೇವಸ್ಥಾನ ಕಾಣಿಸುತ್ತೆ. ಎದುರುಗಡೆನೆ ರೈಲ್ವೆ ಸ್ಟೇಷನ್ ಬರುತ್ತೆ. ರೈಲ್ವೆ ಸ್ಟೇಷನ್ ಆಸೆ ನಾವು ಹೀಗೆ ಹೋಗ್ತೀವಿ. ಇದು ಶಾರ್ಟ್ ಕಟ್ ದಾರಿ. ಇಲ್ಲ ಅಂದ್ರೆ ಫುಲ್ಲಾಗಿ ಸುತ್ತಾಕೊಂಡು ಹೋದ್ರೆ ಒಂದು 2 ಕಿಲೋಮೀಟರ್ ಆಗುತ್ತೆ ನಮ್ಮ ಮಾಮರ ಮನೆಗೆ ಹೋಗೋಷ್ಟೊತ್ತಿಗೆ. ರೈಲ್ವೆ ಸ್ಟೇಷನ್ ಕೂಡ ಖಾಲಿ ಆಗಿದೆ. ಗೈಸ್, ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲೇ ನಮ್ಮ ಊರಲ್ಲಿ ದೂರದ ರಿಲೇಟಿವ್ಸ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಅಥರ್ವ. ಹಾಯ್ ಮಾಡತ್ತರ್ವ. ಹೋಗಿ ಬರ್ತಾ ಇದ್ದೀವಿ ಅಂತ ಹೇಳು. ಬನ್ನಿ, ಅಲ್ಲಿ ಹೋದ್ಮೇಲೆ ಯಾರ್ಯಾರಿದ್ದಾರೆ ಏನು ಅಂತೆಲ್ಲ ತೋರಿಸ್ತೀನಿ. ಇದು ನಮ್ಮೂರಿನ ರೈಲ್ವೆ ಸ್ಟೇಷನ್. ಏನು ಹೇಳ್ತೀನ ಇದು? ಇದು ಶಾರ್ಟ್ ಕಟ್ಟು. ರೈಲ್ವೆ ಸ್ಟೇಷನ್ ಹೀಗೆ ದಾಟ್ಕೊಂಡು ಹೋದ್ರೆ ಹತ್ರದಲ್ಲೇ ಸಿಗುತ್ತೆ. ಹೀಗೆ ಹೋದ್ರೆ ನಮ್ಮೂರು ಸ್ಕೂಲು. ನಾವಿಲ್ಲೇ ಸ್ಕೂಲಲ್ಲಿ ಓದಿದ್ದು, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಎಲ್ಲ ಹಸಿರು ಎಲ್ಲ ಬೆಳ್ಕೊಬಿಟ್ಟಿದೆ. ಮಳೆ ಜಾಸ್ತಿ ಆಗಿದೆ ಅಲ್ವಾ, ಹಾಗಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಗ್ರೀನ್ ಆಗಿ ಕಾಣಿಸ್ತಾ ಇದೆ. ಟ್ರೈನ್ ಅಂತೂ ಯಾವಾಗ್ಲೂ ಓಡಾಡ್ತಾನೆ ಇರುತ್ತೆ. ಹಾಗಾಗಿ ಈ ತರ ಗೇಟ್ ಮಾಡಿದ್ದಾರೆ. ಅಲ್ಲಲ್ಲೇ ಐರನ್ ಹಾಕ್ಬಿಟ್ಟು ನಮ್ಮ ಅಥರ್ವ ಕೂಡ ನಡ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಬರೋದು, ಟ್ರೈನ್ ನೋಡೋದು ಇಂಥದ್ದೆಲ್ಲ ಬಹಳ ಇಂಟ್ರೆಸ್ಟ್. ಹೀಗೆ ಹೋದ್ರೆ ನಮ್ಮ ಊರಿನ ಸ್ಕೂಲು ಈ ಕಡೆ ಇದು ದೊಡ್ಡದಾಗಿತ್ತು. ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಈಗ ಮರ ಬಿದ್ದಿ ಒಣಗೋಗ್ಬಿಟ್ಟಿದೆ. ಇದು ನಮ್ಮ ಊರಿನ ಗ್ರಾಮ ಪಂಚಾಯಿತಿ. ಹಾಗೆ ಫ್ಲಾಗ್ ಹಾರ್ತಾನೆ ಇದೆ. ಸ್ಕೂಲ್ ನೋಡಿ ಬ್ಯಾಕ್ ಸೈಡ್ ಇಂದ ಹೀಗೆ ಕಾಣಿಸ್ತಾ ಇದೆ. ಈಗ ಸ್ಕೂಲ್ ರಜೆ ಇರೋದ್ರಿಂದ ಎಲ್ಲ ಕಡೆ ಕ್ಲೋಸ್ ಆಗಿದೆ. ಇಲ್ಲಿಂದ ಹೋದ್ರೆ ಇನ್ನೊಂದು 2 ನಿಮಿಷದಲ್ಲಿ ನಮ್ಮ ಮಾಮರ ಮನೆ ಸೇರ್ಕೊಂತೀವಿ. ಇದು ನಮ್ಮ ಮಾಮರ ಮನೆ ಕಾಂಪೌಂಡ್. ಮೇಲ್ಗಡೆ ಎಲ್ಲ ಹೂವಿನ ಗಿಡಗಳು ಕಾಣಿಸ್ತಾ ಇದೆ. ಸೈಡಲ್ಲಿ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅಥರ್ವಂಗೇನೋ ಸ್ಲಿಪ್ಪರ್ ಅಲ್ಲಿ ಕಲ್ಲು ಸಿಕ್ಕಾಕೊಂಡಿದೆ ಅಂತ ಹೇಳಿ ನಿಧಾನಕ್ಕೆ ಬರ್ತಾನೆ ಇದ್ದಾನೆ. ಮನೆ ಹೋಗೋಷ್ಟೊತ್ತಿಗೆ ಎಲ್ಲ ಊಟ ಮಾಡಕ್ ಕುತ್ಕೊಂಡಿದ್ರು ರೆಡಿಯಾಗಿ. ಜಾಸ್ತಿ ವಿಡಿಯೋ ಎಲ್ಲ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಎಲ್ಲ ಜನ ಸೇರಿದ್ರಲ್ವ, ಗೊಜ ಗೊಜ ಅಂತ ಇತ್ತು. ಟಿವಿ ಸೌಂಡ್ ಬೇರೆ ಜಾಸ್ತಿ ಬರ್ತಾ ಇತ್ತು ಅಂತ ಹೇಳಿ
ಇವತ್ತು ಯಾವುದೇ ತರ ನಾನ್ ವೆಜ್ ಮಾಡಿರ್ಲಿಲ್ಲ ಅಡುಗೆ ಅಂತ ಹೇಳ್ಬಿಟ್ಟು ಫಿಶ್ ತಗೋಬರಕ್ ಹೋಗಿದ್ರು. ಇನ್ನ ರಾತ್ರಿ ತನಕ ಅಲ್ಲೇ ಇರು ಅಂತ ಹೇಳ್ತಾ ಇದ್ರು. ಇಲ್ಲ ನಮ್ಮ ಅಥರ್ವನ್ ಇಟ್ಕೊಂಡಿರೋದು ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ನಾ ಮನೆಗ್ ಬಂದೆ. ಇವತ್ತು ಸಿಕ್ಕಾಪಟ್ಟೆ ಗಾಳಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ದಿನಾನು ಮಳೆ ಬರ್ತಾ ಇತ್ತು, ಇವತ್ತು ಗಾಳಿ ಮಳೆ ಎರಡು ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಹೊರಗಡೆ ಕೂಡ ಹೋಗಕ್ ಹೋಗ್ಲಿಲ್ಲ, ಡೋರ್ ಹಾಕೊಂಡು ಒಳಗಡೆನೆ ಇದ್ವಿ. ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಏನಾದ್ರೂ ಸ್ನಾಕ್ಸ್ ತಿನ್ನೋಣ ಅನ್ಸುತ್ತೆ. ಈ ತರ ಗಾಳಿ ಮಳೆ ಸ್ಟಾರ್ಟ್ ಆಯ್ತು, ಕರೆಂಟ್ ಬೇರೆ ಹೋಗಿತ್ತು ಅಂದ್ರೆ ಬಾಯಿಗೆ ಏನಾದ್ರೂ ಬೇಕು ಅನ್ಸುತ್ತೆ. ಹಾಗಾಗಿ ನಮ್ಮಮ್ಮ ಏನ್ ಮಾಡ್ತಾ ಇದಾರೆ ಗೊತ್ತಾ, ನಮ್ಮಮ್ಮ ಮಲ್ಗೆ ಹೂವೆಲ್ಲ ಕಿತ್ಕೊಬಂದು ಒಳಗಡೆ ಇಟ್ಟಿದ್ರು, ಹೂ ಕಟ್ಟೋಣ ಅಂತ ಹೇಳಿ. ಪವರ್ ಬೇರೆ ಹೋಗ್ಬಿಡ್ತು. ಹಾಗಾಗಿ ಇವತ್ತು ಮಸಾಲೆ ಮಂಡಕ್ಕಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಚಳಿ ಚಳಿ ಇದ್ದಾಗ ಏನೋ ಒಂಥರ ಕುರುಕಲು ತಿಂಡಿ ತಿನ್ನಕ್ಕೆ ಏನೊಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮಮ್ಮ ಮಂಡಕ್ಕಿ ಇತ್ತು, ಮಂಡಕ್ಕಿ ಮಸಾಲೆ ಮಂಡಕ್ಕಿ ಏನಾದ್ರು ಮಾಡೋಣ ಅಂತ ಹೇಳಿ ಆನಿಯನ್ನು, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಕಟ್ ಮಾಡ್ಕೊಂತ ನಿಂತ್ಕೊಂಡಿದ್ದಾರೆ. ನಮ್ಮಮ್ಮ ಮಾಡೋ ಮಸಾಲೆ ಮಂಡಕ್ಕಿಲಿ ಏನೋ ಒಂಥರ ಟೇಸ್ಟು. ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಒಂದಕ್ಕೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾರೆ. ನಮ್ಮ ಅಥರ್ವ ಕೂಡ ಕುತ್ಕೊಂಡಿದ್ದಾನೆ. ಅವನಿಗೆ ಮಂಡಕ್ಕಿ ಅಂದ್ರೇ ಇಷ್ಟ ಇಲ್ಲ, ಒಣ ಮಂಡಕ್ಕಿ ಅಂದರೆ ತಿಂತಾನೆ, ಈ ಥರ ಮಸಾಲೆ ಮಂಡಕ್ಕಿ ಅಂದರೆ ಇಷ್ಟನೇ ಇಲ್ಲ ಅವನಿಗೆ. ಹಾಗಾಗಿ ಬಿಸ್ಕೆಟ್ ತಿಂತ ಕುತ್ಕೊಂಡಿದ್ದಾನೆ ಅವನು. ಈ ಥರ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು. ನಮ್ಮಮ್ಮ ಮೊದಲೇ ಈ ಥರ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸಿ ಹಾಕ್ಕೊಂಡಿದ್ರಲ್ವ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ. ಇದು ಟ್ರೈನಲ್ಲಿ ಸಿಗೋ ಚಿರುಮುರಿಗಿನ್ನ ಸೂಪರ್ ಆಗಿರುತ್ತೆ. ಚಿರುಮುರಿ ಅಂದರೆ ಇದರಲ್ಲಿ 5% ಇರಲ್ಲ ಅಂತಲೇ ಹೇಳ್ಬೋದು. ಇದು ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟು. ಟೊಮೊಟೊ ಎಣ್ಣೆ ಹಾಕಿರೋದ್ರಿಂದ ಒಂಥರ ಸಾಫ್ಟಾಗಿ ಸಿಗುತ್ತೆ. ಮೇಲ್ಗಡೆ ಒಂದು ನಿಂಬೆ ಹಣ್ಣು ಹಿಂಡ್ಬಿಟ್ಟು ಕಲಿಸ್ಬಿಟ್ರು ಅಂದರೆ ಫುಲ್ ಕಂಪ್ಲೀಟಾಗಿ ಮಂಡಕ್ಕಿ ರೆಡಿ ಆಯಿತು, ಮಸಾಲೆ ಮಂಡಕ್ಕಿ. ಇನ್ನು ಕರೆಂಟ್ ಬೇರೆ ಹೋಗಿತ್ತು, ಕುತ್ಕೊಂಡು ತಿನ್ನೋದಷ್ಟೇ, ಪವರ್ ಇಲ್ಲ, ಕತ್ಲಲ್ಲಿ ತಿನ್ನಬೇಕು. ರೆಡಿ ಆಯಿತು ನೋಡಿ, ಎಲ್ಲರಿಗೂ ಪ್ಲೇಟಲ್ಲಿ ಹಾಕಿಟ್ಟಿದ್ದಾರೆ. ನನಗೆ, ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಾಜಿಗೆ. ನಮ್ಮ ಅಪ್ಪಾಜಿ ಜಾಸ್ತಿ ತಿನ್ನಲ್ಲ ಅಂತ ಸ್ವಲ್ಪ ಹಾಕ್ಕೊಟ್ಟಿದ್ದಾರೆ. ನೋಡಿ ಕತ್ಲಾಗ್ಬಿಟ್ಟಿದೆ. ವಿಡಿಯೋದಲ್ಲಿ ತೋರಿಸೋಣ ಅಂದರೆ ಈಗ ಪವರ್ ಬಂತು. ಹಾಗೆ ನಮ್ಮ ಮಾಮ ಮಧ್ಯಾಹ್ನ ನಾನ್ ವೆಜ್ ಮಾಡಿರ್ಲಿಲ್ಲ ಅಲ್ವಾ, ಹಾಗಾಗಿ ಈಗ ನೈಟ್ ಕರ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದಾರೆ. ಬಾ ಊಟ ಮಾಡ್ಕೊ ಬರೋಣ ಅಂತ ಹೇಳಿ. ಅದಕ್ಕೆ ಇವಾಗ ನೈಟ್ ಆಗಿದೆ ಅಲ್ವಾ, ಪ್ರೆಗ್ನೆಂಟ್ ಇರೋದ್ರಿಂದ ಏನಾದರೂ ಐರನ್ ತಗೊಂಡೋದ್ರೆ ಒಳ್ಳೇದು ಅಂತೇಳಿ ನಮ್ಮಮ್ಮ ಮಳೆ ಕೊಟ್ಟಿದ್ದಾರೆ ಕೈಯಲ್ಲಿ. ಮಳೆ ತಗೊಂಡು ಹೋಗ್ಬಾ ಅಂತೇಳಿ ನೈಟ್ ಟೈಮು ಗಾಳಿ ಮಳೆ ಬೇರೆ ಬರ್ತಾ ಇತ್ತು. ನಿನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ತಗೊಂಡು ಹೋಗು ಅಂತ ಹೇಳ್ತಾ ಇದ್ರು. ಇವ್ರು ಬಂದು ನಿಂತ್ಕೊಂಡಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಹೊರಗಡೆ ಎಲ್ಲೂ ಕರೆಂಟ್ ಬೇರೆ ಇರಲಿಲ್ಲ, ಎಲ್ಲ ಕಡೆ ಕತ್ಲಾಗಿತ್ತು. UPS ಹಾಕಿರೋದ್ರಿಂದ ಇಲ್ಲಿ ಬೆಳಕು ಕಾಣಿಸ್ತಾ ಇದೆ ಅಷ್ಟೇ. ಇವಾಗಷ್ಟೇ ಪವರ್ ಬಂತು. ಹೋಗ್ತಾ ಇದ್ದೀವಿ ಅವ್ರ ಮನೆಗೆ. ಇಲ್ಲಿಂದ 5 to 10 minutes ಬೇಕಾಗುತ್ತೆ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಬರೋಣ ಬನ್ನಿ. ನಮ್ಮ ಅಥರ್ವ ನೋಡಿ ಮುಂದೆ ಬರ್ತಾ ಇದ್ದಾನೆ. ಅವ್ರದ್ದು ಅಂಗಡಿ ಇದೆ, ಅಂಗಡಿ ಮುಂದೆ ಕಾಣಿಸ್ತಾ ಇದೆ. ರೋಡೆಲ್ಲ ಈ ಥರ ಖಾಲಿ ಕಾಣಿಸ್ತಾ ಇದೆ. ಮಳೆ ಬಂದಿರೋದ್ರಿಂದ ಯಾರು ಜನಗಳು ಕಾಣಿಸ್ತಾ ಇಲ್ಲ. ಎಲ್ಲ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲೂ ತುಂಬಾ ಜನ ಬಂದಿರೋದ್ರಿಂದ ಗಜ ಅಂತ ಇದೆ. ಸಖತ್ ಜನ ಇದ್ದಾರೆ. ಅವರು 4 ಜನ, ಅವ್ರ ಮಕ್ಕಳು 4 ಜನ, ಹಾಗೆ ಎಲ್ಲ ಸುಮಾರು ಜನ, ಇಲ್ಲ ಒಂದು 10 ರಿಂದ 13 ಜನ ಇದ್ವಿ. ಇವತ್ತೆಲ್ಲ ಸ್ಪೆಷಲ್ ಮಾಡಿರೋದ್ರಿಂದ ಎಲ್ಲ ಸೇರ್ಕೊಂಡಿದ್ರು. ಎಷ್ಟೇ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ಅಪರೂಪಕ್ಕೆ ಮನೆಗೆ ಹೋದಾಗ ವಿಡಿಯೋ ಮಾಡೋದೇ ಮರ್ತೋಗ್ಬಿಡುತ್ತೆ. ಅವ್ರ ಜೊತೆನೆ ನಾವು ಸೇರ್ಕೊಂಡು ಏನೋ ಒಂದು ಮಾತಾಡ್ಕೊಂಡು ವಿಡಿಯೋ ಮಾಡೋದೇ ಮರ್ತೋಗ್ತಾ ಇದ್ವಿ. ಅದರಲ್ಲೂ ನಮ್ಮ ಅಥರ್ವ ಹಠ ಮಾಡ್ತಾ ಇದ್ದ ಮನೆಗೆ ಹೋಗೋಣ ಅಂತ ಹೇಳಿ. ಹಾಗಾಗಿ ಮೊಬೈಲ್ ಕೊಟ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದ. ಜಾಸ್ತಿ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಅತ್ತೆ ಮಗಳು ಮುದ್ದೆ ಮಾಡ್ತಾ ಇದ್ದಾಳೆ. ಮೀನ್ ಸಾರು ಜೊತೆಗೆ ಮುದ್ದೆ ಆದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಮುದ್ದೆ, ರೈಸ್ ಎಲ್ಲ ಮಾಡಿದ್ದಾರೆ. ಇವರೆಲ್ಲ 4 ಜನ. ಇವರು ನಮ್ಮ ಅಥರ್ವ ನೋಡಿ ಟೆಡ್ಡಿ ಬೇರ್ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಹಾಗೆ ಅವ್ರು ಕೂಡ ಇವತ್ತು ಹಪ್ಪಳ ಮಾಡಿದ್ರಂತೆ. ಹಾಗಾಗಿ ಇವತ್ತು ತುಂಬಾ ಲೇಟ್ ಆಗ್ಬಿಡ್ತು ಅಡಿಗೆ ಎಲ್ಲ ಕೆಲಸ, ಸುಮಾರು ಲೇಟ್ ಆಯ್ತು ಅಂತ ಹೇಳಿ ಮಾತಾಡ್ತಾ ಇದ್ರು. ಎಲ್ಲ ರೆಡಿ ಮಾಡಿದ್ರು ಊಟ ಮಾಡ್ಕೊಂಡು ಇನ್ ಮನೆ ಹೋಗೋಣ ಅನ್ಕೊಂಡು ನಾವು ಕುತ್ಕೊಂಡಿದ್ವಿ. ನಮ್ಮ ಆ ಥರ ಕೂಡ ಮುದ್ದೆ ಅಂದ್ರೆ ಇಷ್ಟ. ಖಾರ ಸ್ವಲ್ಪ ಸ್ಪೈಸಿ ಆಗಿತ್ತು. ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಿತ್ತು. ಫಿಶ್ ಫ್ರೈ ಅಂತೂ ಸಖತ್ತಾಗಿತ್ತು, ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು. ಹಾಗೆ ಎಲ್ಲ ಊಟ ಕುತ್ಕೊಂಡಾಗಂತೂ ಫುಲ್ ರೂಮ್ ಎಲ್ಲ ಫುಲ್ ಆಗಿತ್ತು. ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಿತ್ತು. ಮೀನ್ ಫ್ರೈ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರೋ ತರ ಆಗ್ತಾ ಇದೆ. ಅದು ಅಲ್ಲದೆ ಸಖತ್ ಟೇಸ್ಟ್ ಆಗಿತ್ತು. ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಟೇಸ್ಟ್ ಅಂತೂ ಇನ್ನೂ ಸೂಪರ್ ಆಗಿತ್ತು.
ನಾವು ಬರೋದೇ ಅಪರೂಪ, ಸೇರೋದೇ ಅಪರೂಪ. ಅವಾಗೆಲ್ಲ ಸಣ್ಣವರಿದ್ದಾಗ ಎಲ್ಲ ಒಟ್ಟಿಗೆ ಸ್ಕೂಲಿಗೆ ಹೋಗೋದು ಬರೋದು ಮಾಡೋದೆಲ್ಲ ಮಾಡ್ತಾ ಇದ್ವಿ. ಅವಾಗ ಬರೋದಕ್ಕೂ ಇವಾಗ ಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ. ಅವಾಗ ನಾವು ಮಾತ್ರ ಇದ್ವಿ, ಈಗ ನಮ್ ಜೊತೆ ಎರಡೆರಡು ಮಕ್ಳು ಅಂದ್ರೆ ಎಷ್ಟೊಂದ್ ಜನ ಗಜ 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 ಅಂತ ಇದೆ ನೋಡಿ. ಮನೆ ತುಂಬಾ ಗಜ ಗಜ ಅಂತ ಇದೆ, ಬರೀ ಮಕ್ಳು ಸೈನ್ಯನೇ ಇದೆ ಇಲ್ಲಿ. ಒಳ್ಳೆ ಕೋಳಿ ಮರಿಗಳು ಇದ್ದಂಗೆ ಕಾಣಿಸ್ತಾ ಇದಾರೆ. ಎಲ್ಲಾ ಟಿವಿ ಹಾಕೊಂಡು ನೋಡ್ಕೊಂತ ಊಟ ಮಾಡ್ತಾ ಇದಾರೆ. ಇಲ್ಲಾಂದಿದ್ರೆ ಒರಿಜಿನಲ್ ವಾಯ್ಸ್ನೇ ಹಾಕ್ತಾ ಇದ್ದೆ. ಇವತ್ತು ಮೀನ್ ಸಾರಲ್ಲಿ 2 ಟೈಪ್ ಮಾಡಿದ್ದಾರೆ. ಮಾಡಿದ್ರು ಯಾವ್ದು ಚೆನ್ನಾಗಿದೆ ನೋಡು ಅಂತ ಹೇಳ್ಬಿಟ್ಟು 2 ಸಾಂಬಾರ್ನ ಹಾಕ್ತಾ ಇದ್ರು. ನಮ್ಮ ಅಥರ್ವಗಂತೂ ಫಿಶ್ ಫ್ರೈ ಬಿಟ್ಟು ಬೇರೆ ಯಾವ್ದು ಇಷ್ಟ ಆಗ್ತಾ ಇರ್ಲಿಲ್ಲ. ಹಾಗೆ ಊಟ ಎಲ್ಲ ಆಯ್ತು, ಮತ್ತೆ ರಿಟರ್ನ್ ಬಿಟ್ಟು ಬರಕ್ಕೆ ಬಂದ್ರು. ಫುಲ್ ಕತ್ಲಾಗಿದೆ. ಓಮಿನಿ ತಗೊಂಡ್ ಬಂದ್ರು, ಮತ್ತೆ ಬಿಟ್ಬಿಟ್ಟು ಹೋದ್ರು. ಮನೆಗ್ ಬಂದ್ವಿ. ಮನೆಗ್ ಬರೋಷ್ಟೊತ್ತಿಗೆ ನಮ್ಮಮ್ಮ ಹೊರಗಡೆ ನಿಂತ್ಕೊಂಡಿದ್ರು. ಇನ್ನ ಊಟ ಅಂತೂ ಆಯ್ತು. ಟ್ಯಾಬ್ಲೆಟ್ ನುಂಗ್ಬಿಟ್ಟು ಈ ಪೌಡರ್ನ ಕುಡಿದ್ಬಿಟ್ಟು ಮಲ್ಕೊಳೋದೆ. ಇನ್ನ ಮಳೆ ಬಂದಿತ್ತಲ್ವಾ, ಹಾಗಾಗಿ ಜಾಸ್ತಿ ಕೂತ್ಕೊಳಂಗೂ ಆಗಿರ್ಲಿಲ್ಲ. ಟಿವಿ ನೋಡೋದಂತೂ ಮೊದ್ಲೇ ಇಲ್ಲ. ಇವಾಗ ಟೈಮ್ ಬಂದು 11 ಗಂಟೆ ಆಗ್ಬಿಟ್ಟಿದೆ. ಇನ್ನ ಇದನ್ನ ಕುಡಿದ್ಬಿಟ್ಟು ಹೋಗಿ ಮಲ್ಗೋದು. ಡೈಲಿ ಊಟ ಆದ್ಮೇಲೆ ವಾಕ್ ಮಾಡ್ತಿದ್ದೆ, ಇವತ್ತು ವಾಕ್ ಒಂದು ಮಿಸ್ಸಿಂಗ್ ಆಗಿದೆ. ಓಕೆ ಗೈಸ್, ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಇನ್ನೊಂದ್ಸರಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮಮ್ಮಿ ಯೂಟ್ಯೂಬ್ ಚಾನಲ್. ಮಮ್ಮಿ ಬಾಯ್ ಬಾಯ್.